ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾವಿನ ಹಣ್ಣು ಸೀಕರ್ಣಿ ಮತ್ತು ಅದಕ್ಕೆ ಅದ್ರ ಜೊತೆಯಾಗಿ ಬಿಳಿ ಹೋಳಿಗೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈ ಹೂರ್ಣದ ಹೋಳಿಗೆ ಮಾಡ್ಲಿಕ್ಕೆ ಬರದೇ ಇದ್ದವರು ಈ ಬಿಳಿ ಹೋಳಿಗೆನ ಮಾಡ್ಕೊಂಡು ತಿನ್ಬೋದು ನೋಡಿ. ಒಂದು ಸಲ ಮಾವಿನ ಹಣ್ಣು ಸೀಕರ್ಣಿ ಜೋಡಿ ಬಿಳಿ ಹೋಳಿಗೆನ ಮಾಡಿ ನೋಡಿ. ತುಂಬಾ ಈಸಿಯಾಗಿದೆ. ಮತ್ತು ಈ ಬಿಳಿ ಹೋಳಿಗೆ ಮಾಡ್ಲಿಕ್ಕೆ ನಾವು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಮತ್ತು 2-3 ಸ್ಪೂನ್ ಎಣ್ಣೆ ಹಾಕೊಂಡು ಇದನ್ನು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಿಧಾನಕ್ಕೆ ಸ್ವಲ್ಪ ಹಾಕೊಳ್ಳಿ. ಒಂದು ಬಟ್ಲ ಮೈದಾ ಹಿಟ್ಟು ತೊಗೊಂಡ್ರೆ 1/4 ಬಟ್ಲಷ್ಟು ನೀರು ಹಾಕೊಂಡ್ರೆ, ಯಾರು ಹೊಸವಾಗಿ ಹಿಟ್ಟು ಕಲಿಸ್ತಿರಲ್ಲ ಅವರು 1/4 ಬಟ್ಲ ಅಷ್ಟೇ ನೀರು ಹಾಕೊಂಡು ಕಲಿಸ್ಕೊಂಡ್ರೂ ಬರುತ್ತೆ ನೋಡಿ. ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನ ನಾವು ಚೆನ್ನಾಗಿ ಕಲಿಸಿಟ್ಕೊಳ್ಬೇಕು. ಈ ಥರ ಮೃದುವಾಗಿ ಬರೋ ಥರ ನಾವು ಹಿಟ್ಟನ್ನು ಗೋಧಿ ಹಿಟ್ಟಿನಕ್ಕಿಂತನೂ ಸ್ವಲ್ಪ ಕಡಿಮೆ ಮಿದುವಾಗಿ ಕಲಿಸ್ಕೋಬೇಕು ನೋಡಿ. ಈ ಥರ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈಗ ಇದು ಹಿಟ್ಟು ನೆನೆದ್ರೊಳಗೆ ನಾವು ಮಾವಿನ ಹಣ್ಣಿನ ಸೀಕರ್ಣಿ ಮತ್ತು ಇದಕ್ಕೆ ಹೂರ್ಣನೂ ರೆಡಿ ಮಾಡ್ಕೊಳ್ಳೋಣ ನೋಡಿ. ಎಷ್ಟು ನೀರು ಹಾಕೊಂಡ್ರೆ ಸಾಕು. ಇದಕ್ಕೆ ಒಂದು ಬಟ್ಲು ನೀರಿಗೆ ಸ್ವಲ್ಪ ನೀರಾದರೂ ಬರುತ್ತೆ ನೋಡಿ. ಅಳತೆ ಪ್ರಕಾರ ಹೇಳಿದರೆ ನೋಡಿ. ಈ ಥರ ನಾವು ಈಗ ಒಂದು ಬಟ್ಲ ಮುಚ್ಚಿದನ್ನು ಒಂದು 10 ಮಿನಿಟ್ ನೆನೆಲಿಕ್ಕೆ ಇಡೋಣ. ಈಗ ನಾನು ಮಾವಿನ ಹಣ್ಣು ಸೀಕರ್ಣಿ ಮಾಡಲಿಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹುರ್ಕೊಳ್ತಾ ಇದ್ದೀನಿ. 2-3 ಏಲಕ್ಕಿ ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಮಿನಿಟ್ ಆದರೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಅಥವಾ ನಿಮಗೆ ರೆಡಿಮೇಡ್ ಏಲಕ್ಕಿ ಪೌಡರ್ ಇದೆ ಅಂದ್ರೂ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ನಾನು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ನಾನು ಸ್ವಲ್ಪ ಈ ಥರ ಒಂದು ಅರ್ಧ ಮಿನಿಟ್ ನಾವು ಈ ಥರ ಕುಟ್ಕೊಂಡ್ರೆ ಚೆನ್ನಾಗಿ ಪೌಡ್ರ್ ಆಗಿರುತ್ತೆ ನೋಡಿ. ಫ್ರೆಶ್ ಆಗಿಯೂ ಇರುತ್ತೆ. ಮಾವಿನ ಹಣ್ಣು ಸೀಕರ್ಣಿಗೆ ಏಲಕ್ಕಿ ಪುಡಿ ಇದ್ರೇ ಚೆನ್ನಾಗಿರುತ್ತೆ ನೋಡಿ. ಈಗ ಪೌಡ್ರ್ ರೆಡಿಯಾಗಿದೆ ನೋಡಿ. ಈ ಥರ ಒಂದು ಅರ್ಧ ಸ್ಪೂನ್ ನಾನು 1-2 ಮಾವಿನ ಹಣ್ಣಿಗೆ ಮಾಡ್ಕೊಂಡಿದ್ದೀನಿ. 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಈಗ ನಾನು ಇದನ್ನು ತೊಗೊಂಡಿದ್ದೀನಿ ನೋಡಿ. ಇದನ್ನು ಈ ಥರ ನಾವು ಹೊರಗಡೆ ಈ ಥರ ಮಾವಿನ ಹಣ್ಣು ಹಿಸ್ಕೋದ್ರಿಂದ ಅದರೊಳಗಿನ ಏನು ಮಾವಿನ ಹಣ್ಣು ಚೆನ್ನಾಗಿ ಬರುತ್ತೆ ಅಂಥೇಳಿ ನಾವು ಫಸ್ಟ್ ಮೇಲ್ಗಡೆ ಈ ಥರ ಒತ್ತಿ ಇದನ್ನು ಸಾಫ್ಟ್ ಮಾಡ್ಕೋಬೇಕು ನೋಡಿ. ಇದು ಅಂದ್ರೇ ಚೆನ್ನಾಗಿ ಬರುತ್ತೆ. ಇದರಿರುವ ಮೇಲಿಂದ ಸಿಪ್ಪೆನ ತೆಗೆದು ಹಾಕಬೇಕು. ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಈ ಥರ ಹಿಂಡ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಒತ್ತೋದ್ರಿಂದ ಇದರ ರಸನೂ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ನಾವು ಒತ್ತಿ ಇದನ್ನು ತೆಗಿಬೇಕು. ಇದ್ರ ಸಿಪ್ಪೆದಿಂದ ಸಣ್ಣ ಮಕ್ಕಳು ತಿನ್ನಲಿಕ್ಕೂ ಕೊಡ್ಬೋದು. ಮಾವಿನ ಹಣ್ಣು ಮನೆಯಲ್ಲಿದ್ದರೆ ಎಲ್ಲರೂ ತಿಂತೀವಿ. ಈ ಥರ ಒಂದು ಸಲ ಮಾವಿನ ಹಣ್ಣು ಸೀಕರ್ಣಿ ಮಾಡಿದ್ರೂ ಚೆನ್ನಾಗಿರುತ್ತೆ ನೋಡಿ. ನಾನು ಈಗ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡ್ಕೊಳ್ಳಿ. ಇದನ್ನು ನಾನು ಗಟ್ಟಿನೇ ಮಾಡ್ಕೊಳ್ತೀನಿ ಮಾವಿನ ಹಣ್ಣು ಸೀಕರ್ಣಿನ. 2 ಮಾವಿನ ಹಣ್ಣು ಇದ್ದರೆ 4 ಜನಕ್ಕೆ ಆಗುತ್ತೆ. ಇದರ ನಾರಿನಾಂಶ ಜಾಸ್ತಿ ಇದೆ ನೋಡಿ. ಈಗ ಮಾವಿನ ಹಣ್ಣು ಸೀಸನ್ನು ಒಂದು ಸಲ ಸೀಕರ್ಣಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದರಲ್ಲಿ ನಾರು ಜಾಸ್ತಿ ಇದೆ. ನಾರು ಇಲ್ಲದೂ ಒಂಥರ ಟೇಸ್ಟ್ ಇರುತ್ತೆ. ಈ ಮಾವಿನ ಹಣ್ಣು ಯಾವ ಅನ್ನೋದು ನಂಗೆ ಗೊತ್ತಿಲ್ಲ ನೋಡಿ. ಈ ಥರ ಇದನ್ನು ನಾವು ಎಲ್ಲನೂ ಹಣ್ಣನ್ನು ಈ ಥರ ನಾವು ತೆಗೆದಿಟ್ಕೊಳ್ಬೇಕು. ಈಗ ಇದಕ್ಕೆ ನಾನು 2 ಸ್ಪೂನ್ ಬೆಲ್ಲ ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಸಕ್ಕರೆನೂ ಹಾಕ್ಕೋಬೋದು. ಇದು ಆರ್ಗ್ಯಾನಿಕ್ ಬೆಲ್ಲ ನೋಡಿ. ಬೆಲ್ಲ ಹಾಕಿದ ಕೂಡಲೇ ಕಪ್ಪಗಾಗತ್ತೆ. ಇದು ಕಪ್ಪನೇ ಇದೆ ಬೆಲ್ಲ. ಆರೋಗ್ಯಕ್ಕೂ ಒಳ್ಳೆಯದು. ಬೇಕಂದರೆ ನೀವು ಸಕ್ಕರೆನೂ ಹಾಕ್ಕೋಬೋದು. ಈಗ ಬೆಲ್ಲ ಕರಗುವವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ನಿಮ್ಮ ಕಲರ್ ಮಾವಿನ ಹಣ್ಣಿನ ಕಲರ್ ಥರನೇ ಬೇಕಂದರೆ ನೀವು ಸಕ್ಕರೆನ ಹಾಕ್ಕೋಬೋದು. ನಾನು ಬೆಲ್ಲದ ಪೌಡರ್ ಹಾಕ್ಕೊಂಡಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲದ ಪೌಡರು. ಸ್ವಲ್ಪ ಕಪ್ಪಗಾಗತ್ತೆ, ಪರವಾಗಿಲ್ಲ, ರುಚಿ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇದು ಚೆನ್ನಾಗಿ ಬೆಲ್ಲ ಕರಗುವವರೆಗೂ ನಾವು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈಗ ಚೆನ್ನಾಗಿ ಮಿಕ್ಸನೂ ಆಗಿದೆ ಇದು. ಈಗ ಇದಕ್ಕೆ ನಾವು ಏಲಕ್ಕಿ ಪೌಡರನ್ನ ಹಾಕ್ಕೊಳ್ಬೇಕು ನೋಡಿ. ಅಥವಾ ಇದನ್ನು ನಿಮಗೆ ನೈಸ್ ಹಂಗೆ ಬೇಕಂದ್ರೆ ಮಿಕ್ಸಿ ಒಳಗೆ ಹಾಕ್ಕೋಬೋದು. ಅಥವಾ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಾಯಲ್ಲಿ ನಾವು ಮಾವಿನ ಹಣ್ಣು ಹಚ್ಕೊಂಡು ತಿಂತೀವಿ. ಮಿಕ್ಸಿ ಹಾಕೋದ್ರಿಂದ ಅಷ್ಟು ರುಚಿ ಬರೋಲ್ಲ. ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಇನ್ನೂ ರುಚಿನೂ ಹೆಚ್ಚಿರುತ್ತೆ ನೋಡಿ. ಇದಕ್ಕೇ ನಾನು ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ. ಇದು ಏಲಕ್ಕಿ ಪೌಡರ್ ಹಾಕ್ಕೊಂಡು ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗಿದೆ ಮಾವಿನ ಹಣ್ಣು ಸೀಕರ್ಣಿ ರೆಡಿ. ಈಗ ನಾವು ಬಿಳಿ ಹೋಳಿಗೆ ಹೂರ್ಣ ರೆಡಿ ಮಾಡೋಣ. ನಾನು ಏನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ನಾನು ಅಕ್ಕಿ ಹಿಟ್ಟನ್ನು ತೊಗೊಳ್ತೀನಿ. ಈಗ ನಾನು 1/4 ಕಪ್ ನೀರನ್ನು ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಉಪ್ಪು ಹಾಕಿದರೆ ಸಾಕು. ನೀರು ಗುಳ್ಳೆ ಬರೋ ಥರ ಕಾಯ್ತಿರಬೇಕು. ಈಗ ನಾನು ಅಕ್ಕಿ ಹಿಟ್ಟನ್ನು 1 ಬಟ್ಲ ಹಾಕ್ಕೊಂಡಿದ್ದೀನಿ. ನಾನೇನು 1 ಬಟ್ಲ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡು ಈ ಥರ ಒಂದು ಚಮಚ ಸಹಾಯದಿಂದ ಅಥವಾ
ನಾವೇನು ಲಟ್ಸೋದು ಅಥವಾ ಈ ಮುದ್ದೆ ಮಾಡೋ ಕೋಲದಿಂದನೂ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ ಚೆನ್ನಾಗಿ ಮುದ್ದೆ ಥರ ಮಿಕ್ಸ್ ಆಗಿದೆ ಹಿಟ್ಟು. ಈಗ ಇದನ್ನು ನಾನು 10 ಮಿನಿಟ್ ಆರ್ಲಿಕ್ಕೆ ಬಿಡ್ತೀನಿ. ನೋಡಿ ಆರಿ ಆದಮೇಲೆ ಚೆನ್ನಾಗಿದು ಮಿದುವನೂ ಆಗಿದೆ ನೋಡಿ. ಈಗ ಇದನ್ನು ಮುದ್ದೆ ಹಿಟ್ಟು ನಾವು ಚೆನ್ನಾಗಿ ನಾದ್ಕೊಳ್ಬೇಕು. ಅಷ್ಟು ಮುದ್ದೆ ಹಿಟ್ಟನ್ನ ನಿಮಗಿನ್ನು ಒಂದು ಸ್ವಲ್ಪ ಗಟ್ಟಿ ಹಿಟ್ಟಿಟ್ಟಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳಿ. ಇದು ಕರೆಕ್ಟ್ ಅಳತೆ ಇದೆ ಮಾಡಿ ಹೀಗೆ. ಈಗ ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹಿಟ್ಟನ್ನು ನಾದ್ಕೊಳ್ಬೇಕು ನಾವು. ಈ ಹೂರಣ ಈ ಅಕ್ಕಿ ಹಿಟ್ಟನ್ನ ನಾವು ಈ ಥರ ಚೆನ್ನಾಗಿ ಎಷ್ಟು ನೈಸ್ ಹಾಕೋತೋ ಅಷ್ಟು ಸಾಧ್ಯವಾದಷ್ಟು ನಾವು ಈ ಥರ ಇದನ್ನು ನಾದ್ಕೊಳ್ಬೇಕು ಕೈಯಲ್ಲಿ. ನೋಡಿ ಚೆನ್ನಾಗಿ ವೈಟನ್ನು ಬಿಳಿ ಹೋಳಿಗೆ ಅಂದರೆ ಬೆಳ್ಳಗನೂ ಇದೆ ನೋಡಿ. ಇದು ನೋಡಿ ಹೂರಣ ರೆಡಿ. ಈಗ ಮೈದಾ ಹಿಟ್ಟು ನೋಡಿರಿ ಇದು ರೆಡಿಯಾಗಿದೆ. ಇದು ಕನಕ ಅಂತೀವಿ ನಾವು. ಇದನ್ನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಈಗ ಒಂದು 10 ಮಿನಿಟ್ ಆದಮೇಲೆ ಚೆನ್ನಾಗಿ ಈ ಥರ ಒತ್ತಿ ನಾದೋದ್ರಿಂದ ಹೋಳಿಗೆನೂ ಚೆನ್ನಾಗಿ ಬರುತ್ತಾವು ಅಂಥೇಳಿ ನಾನು ಈ ಥರ 1-2 ಮಿನಿಟ್ ಆದರೂ ನಾವು ಈ ಹಿಟ್ಟನ್ನು ನಾದ್ಕೊಳ್ಬೇಕು. ನೋಡಿ ಈ ಇಷ್ಟಿಷ್ಟು ಚಿಕ್ಕ ಬೌಲ್ನಷ್ಟು ನಾವು ಮಾಡ್ಕೊಂಡು ಉಳ್ಳೆಗಳನ್ನ ಮೊದಲ ರೆಡಿ ಮಾಡ್ಕೊಳ್ಬೇಕು ನೋಡಿ. ನಾನು ಮೈದಾ ಹಿಟ್ಟನ್ನು ಇಟ್ಟು ಚಿಕ್ಕ ಉಂಡೆಗಳನ್ನಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಂಡು ನೀವು ಉಂಡೆಗಳನ್ನ ರೆಡಿ ಮಾಡ್ಕೊಳ್ಬೋದು. ನೀವು ಮೊದಲು ಸಣ್ಣದು ಮಾಡ್ತಾನಂದ್ರೆ ಸಣ್ಣದನ್ನು ಮಾಡ್ಕೊಳ್ಬೋದು. ಈಗ ನಾನು ಈ ಬಿಳಿ ಹೂರಣನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅದು ಈಗ ಮೈದಾ ಹಿಟ್ಟಿಗೆ ಏನು ಎಷ್ಟಿದೆ ಅಷ್ಟು ಸೈಜ್ ನಾನು ಅಷ್ಟು ತೊಗೊಂಡಿದ್ದೀನಿ. ಈಗ ಮೈದಾ ಹಿಟ್ಟು ಕಡಿಮೆ ಇದ್ದರೂ ಈಗ ಹೂರಣನ ನಾವು ಜಾಸ್ತಿ ಇಟ್ಕೊಂಡ್ರೂ ಬರುತ್ತೆ ನೋಡಿ. ಈಗ ಮೈದಾ ಹಿಟ್ಟು ಬಟ್ಟಲು ಥರ ಆಕಾರ ಮಾಡ್ಕೊಂಡು ನಾವು ಒಂದೊಂದು ಉಂಡೆಗಳನ್ನ ಈ ಥರ ತುಂಬಬೇಕು. ಈ ಮೇಲೆ ಬಂದಿರೋ ಹಿಟ್ಟನ್ನು ನಾವು ಅದ್ರ ಜೊತೆ ಮಿಕ್ಸ್ ಮಾಡಿ ಈ ಥರ ಚಪ್ಪಟೆ ಆಕಾರ ಮಾಡಿ ನಾನು ಎಲ್ಲನೂ ಒಮ್ಮೆ ಮಾಡಿಟ್ಕೋಬೋದು. ಅಥವಾ ನಿಮ್ಗೆ ಫ್ರೆಶ್ ಬೇಕಂದ್ರೂ ಫ್ರೆಶ್ ಒಂದೊಂದೇ ಮಾಡ್ಕೊಳ್ಬೋದು ನೋಡಿ. ಸ್ವಲ್ಪ ಎಣ್ಣೆ ಅಥವಾ ಮೈದಾ ಹಿಟ್ಟು ಹಚ್ಕೊಂಡು ನಾವು ಈ ಥರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಬಿಳಿ ಹೋಳಿಗೆನ ರೆಡಿ ಮಾಡ್ಕೊಳ್ಬೋದು ನೋಡಿ. ಈಗ ನಿಮ್ಗೆ ಚಿಕ್ಕದು ಬೇಕಂದರೆ ಮೊದಲು ಯಾರು ಹೊಸವಾಗಿ ಮಾಡ್ತಿರ್ತೀರ ಅವರು ಚಿಕ್ಕದಾಗಿ ಮಾಡ್ಕೊಳ್ಳಿ. ನಮಗೆ ರೂಢ ಇದೆ ಅಂಥೇಳಿ ನಾವು ದೊಡ್ಡದಕ್ಕೆ ಮಾಡ್ಕೊಂಡು ನಾವು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾವು ಎರಡೂ ಬದಿಗೂ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ರುಚಿಯಾದ ಮಾವಿನ ಹಣ್ಣು ಶಿಕರಣಿ ಜೊತೆಗೆ ಬಿಳಿ ಹೋಳಿಗೆ ರೆಡಿ ನೋಡಿ. ಇವು ಬಿಳಿ ಹೋಳಿಗೆ ತಿಂದರೆ ಎಷ್ಟು ರುಚಿನೂ ಇರುತ್ತೆ. ಮಾವಿನ ಹಣ್ಣು ಶಿಕರ್ಣಿಗೆ ಪುರಿನೂ ಚೆನ್ನಾಗಿರುತ್ತೆ ಮತ್ತು ಬೇಳೆ ಹೋಳಿಗೆನೂ ಚೆನ್ನಾಗಿರುತ್ತೆ. ಈ ಬಿಳಿ ಹೋಳಿಗೆನೂ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಬೇಳೆ ಹೋಳಿಗೆನೂ ತಿನ್ಬೋದು, ಪುರಿನೂ ತಿನ್ಬೋದು ಮತ್ತು ಈ ಬಿಳಿ ಹೋಳಿಗೆನೂ ತಿನ್ಬೋದು ನೋಡಿ. ಬಿಳಿ ಹೋಳಿಗೆ ಅಂದರೆ ಅಕ್ಕಿ ಹಿಟ್ಟನ್ನು ನಾವು ಏನು ಹೂರಣ ರೆಡಿ ಮಾಡ್ಕೊಂಡು ಈ ಥರ ನಾವು ಮಾಡ್ಕೊಳ್ಬೋದು. ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬಟ್ಟಲು ಆಕಾರ ಮಾಡ್ಕೊಂಡು ಮೈದಾ ಹಿಟ್ಟು ಚೆನ್ನಾಗಿ ನೆನೆದ್ರೆ ಎಷ್ಟು ಬೇಕೋ ಅಷ್ಟು ಹಿಗ್ಗಿದ್ರೂ ಅವು ಏನೂ ಹರಿಯೋದಿಲ್ಲ ಮತ್ತು ಯಾವ ಕಡೆನೂ ಶಿಳೋದಿಲ್ಲ ನೋಡಿ. ಇವು ನೋಡಿ ಈ ಥರ ನಾವು ರೌಂಡ್ ಮಾಡ್ಕೊಂಡು ಅದನ್ನು ಹಿಟ್ಟನ್ನು ಮುಚ್ಚಿ ಈ ಥರ ನಾವು ಬೇಕಾದ್ರೆ ಎಣ್ಣೆನೂ ಹಚ್ಚಿ ನಾವು ಲಟ್ಟಿಸ್ಕೊಬೋದು ನೋಡಿ. ನಾನು ಹಿಟ್ಟು ಹಚ್ಚಿ ಲಟ್ಸಿದ್ದೀನಿ. ಈಗ ಬರೀ ನಾನು ಎಣ್ಣೆ ಹಚ್ಚಿ ಲಟ್ಸೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಎಣ್ಣೆ ಹಚ್ಚಿ ಲಟ್ಟಿಸಿದ್ರೂ ಏನೂ ಆಗೋಲ್ಲ, ಹರಿಯೋದಿಲ್ಲ ಮತ್ತು ಏನೂ ಆಗೋಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಬಿಳಿ ಹೋಳಿಗೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಮಾವಿನ ಹಣ್ಣು ಸೀಸನೂ ಇದೆ ಮತ್ತು ಮನೆಯಲ್ಲಿ ಅಕ್ಕಿ ಹಿಟ್ಟಿದ್ರೆ ಈ ಥರ ಬಿಳಿ ಹೋಳಿಗೆನೂ ಮಾಡ್ಕೋಬೋದು ನೋಡಿ. ಆರೋಗ್ಯಕ್ಕೂ ಒಳ್ಳೆಯದು. ಪುರಿಕ್ಕಿಂತ ಕರಿಯೋದು ಬದಲು ಈ ಥರ ನಾವು ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಂಡು ನಾವು ಬಿಳಿ ಹೋಳಿಗೆನೂ ಮಾಡ್ಕೋಬೋದು ನೋಡಿ. ಪುರಿಕ್ಕಿಂತನೂ ಇದು ಆರೋಗ್ಯಕ್ಕೆ ಒಳ್ಳೆಯದು. ಈಗ ಈ ಥರ ನಾವು ಎಣ್ಣೆ ಹಚ್ಚಿ ಲಟ್ಟಿಸ್ತಾ ಇದ್ದೀನಿ ನೋಡಿ. ಏನೂ ಆಗೋಲ್ಲ. ಇವು ನಿಮ್ಗೆ ಎಣ್ಣೆ ಹಚ್ಚಿ ಲಟ್ಟಿಸ್ಲಿಕ್ಕೆ ಬರೆದಿದ್ರೆ ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಂಡೂ ನೀವು ಲಟ್ಟಿಸ್ಕೊಳ್ಬೋದು. ಈಗ ಇವನ್ನೇ ಎರಡೂ ಬದಿ ಬೇಯಿಸಿದ್ರೆ ಬಿಳಿ ಹೋಳಿಗೆ ರೆಡಿ. ಮಾವಿನ ಹಣ್ಣು ಸೀಸನ್ ಬಂದಿದೆ. ಮನೆಗೆ ಗೆಸ್ಟ್ ಬಂದರೆ ಅಥವಾ ಮಕ್ಕಳದು ಇವಾಗ ರಜಾ ಇದ್ದಾವಂತ ಮನೆಯಲ್ಲಿದ್ದಾರೆ ಅವರಿಗೆ ಮಧ್ಯಾಹ್ನ ಮಾಡ್ಕೊಳ್ಬೋದು. ನೈಟ್ ಡಿನ್ನರಿಗೂ ಇದನ್ನು ಮಾಡ್ಬೋದು ನೋಡಿ. ಮಾವಿನ ಹಣ್ಣಿನಿಂದ ವೆರೈಟಿ ಅಡುಗೆನ ನಾವು ಈ ದಿನದಲ್ಲಿ ಬೇಸಿಗೆ ದಿನದಲ್ಲಿ ಮಾಡಿ ತಿನ್ಬೋದು ನೋಡಿ. ಬಿಸಿಯಾದ ಬಿಳಿ ಹೋಳಿಗೆ ರೆಡಿ. ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ, ಈಸಿನೂ ಇದೆ ಮೆಥಡು. ಬೇಳೆ ಬೇಯಿಸೋದು ಆಮೇಲೆ ಬೇಳೆ ಹೂರಣ ಮಾಡ್ಕೋದು ಆ ಥರ ಎಲ್ಲ ಪಟಾಪಟ್ ಅಂತ ಒಂದು 10 ಮಿನಿಟ್ದಲ್ಲಿ ನಾವು ಹೋಳಿಗೆನ ರೆಡಿ ಮಾಡ್ಬೋದು. ಬಿಳಿ ಹೋಳಿಗೆನ ನೋಡಿ. ನಾನಿಲ್ಲಿ ಒಂದು 10-15 ಮಿನಿಟ್ ಒಳಗೆ ಇದನ್ನು ಮಾಡ್ಕೊಂಡಿದ್ದೀನಿ. ಹೂರಣ ಒಂದು 10 ಮಿನಿಟ್ದಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತು ಒಂದು 10 ಮಿನಿಟು ಹಿಟ್ಟನ್ನ ನೆನೆಯೋದ್ರೊಳಗೆ ನಾವು ಈ ಹೂರಣನ ರೆಡಿ ಮಾಡ್ಕೋಬೋದು. ಪಟಾಪಟ ಬಿಳಿ ಹೋಳಿಗೆನ ನಾವು ಬದನೆಕಾಯಿ ಎಣ್ಗಾಯಿಗೂ ಚೆನ್ನಾಗಿರುತ್ತೆ ಬಿಳಿ ಹೋಳಿಗೆ.
ಈ ಮಾವಿನ ಹಣ್ಣು ಶಿಕರ್ನಿಗೂ ಚೆನ್ನಾಗಿರುತ್ತೆ. ಈ ಬಿಳಿ ಹೋಳಿಗೆನ ನಾವು ಮಾವಿನ ಹಣ್ಣು ಶಿಕರ್ನಿ ಜೊತೆ ತಿಂದ್ರೆ ಒಂದು ಬಿಳಿ ಹೋಳಿಗೆ ತಿಂದವರು 4 ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದು. ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣು ಶಿಕರ್ನಿ ಮತ್ತು ಬಿಳಿ ಹೋಳಿಗೆ ರೆಡಿ ನೋಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿದೆ. 10 ಮಿನಿಟ್ದಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು. ಒಂದು ಸಲ ಟ್ರೈ ಮಾಡಿದಾದಮೇಲೆ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಒಂದೇ ಒಂದು ಪೀಸ್ ಈ ಥರ ಕಟ್ ಮಾಡ್ಕೊಂಡು ನಾವು ಮಾವಿನ ಹಣ್ಣು ಶಿಕರ್ನಿ ಜೋಡಿ ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಥ್ಯಾಂಕ್ ಯು.